ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ ಚಾನಲ್. ಅಗ್ನಿ ಪರೀಕ್ಷೆದ್ದು ಇನ್ನೊಂದು ಪ್ರೋಮೋ ಬಂದೈತಿ. ಬಟ್ ಈ ಪ್ರೋಮೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆಗಿಲ್ಲ. ಇವಾಗ ಇದು ಏನೋ ಯಾವಾಗ ಎಲ್ಲಿ ಅಪ್ಲೋಡ್ ಆಗೈತೆ ಅಂದ್ರೆ ಯೂಟ್ಯೂಬ್ನಾಗ ಅಪ್ಲೋಡ್ ಆಗೈತಿ. ನೋಡ್ಕೊರಿ, ಇವಾಗ ನಾನು ನೋಡೋಣ ಬನ್ನಿ. ಒಬ್ಬ 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 ಎಂತೆಂತ ಟಾಸ್ಕ್ ಕೊಡ್ತಾ ಇದ್ರು. ಹೊಡೆದಾಕ್ಬಿಟ್ರು ಅವ್ರು. ಸೆಲೆಬ್ರಿಟಿ ಸ್ವಂತ ಫಿಲ್ಮ್ ಟಿಕೆಟ್ ಕೊಡ್ತಾನೆ ಅಲ್ಲ. ಏನ್ ಮಾತಾಡ್ಬೇಕನ್ನ ಗಡಿಬಿಡಿಯಾಗಿ ಮಾತಾಡ್ಬಿಟ್ಟು ನಮಗೆ ಸೋತ ಅನ್ಸುತ್ತೆ. ಹೌದು, ದಯವಿಟ್ಟು ಶೃಂಗೇರಿ ವಿರುದ್ಧನ ಸೋತ, ರಿಜೆಕ್ಟ್ ಆದ. ಇಲ್ಲಿ ನೋಡ್ಬೋದು, ಈ ಪ್ರೊಮೋದಲ್ಲಿ ಏನ್ ಗಮನಿಸಬಹುದು ಅಂದ್ರೆ ನೀವು, ಫಸ್ಟ್ನೇದಾಗಿ ಒಂದಿಬ್ರು ಮಹಿಳೆಯರು ಏನ್ ಎಂಟ್ರಿ ಕೊಡ್ತಾರಲ್ಲ, ಅವರಿಗೆ ಒಂದು ಟಾಸ್ಕ್ ಕೊಡ್ತಾರ, ಮೊಬೈಲ್ ಹೊಡೆದಾಕಿ ಅಂತಂದು. ಅದು ನಿರಂಜನ್ ದೇಶಪಾಂಡೆಗೂ ಟಾಸ್ಕ್ ಕೊಡಕ ಅರ್ಹತೆ ಇದೆ ಅಂತ ಅನ್ಸುತ್ತೆ. ಜಡ್ದಸ್ ಆಟ ಅನ್ಕೊಂಡಿದ್ವಿ ನಾವು, ಬಟ್ ನಿರಂಜನ್ ದೇಶಪಾಂಡೆ ಅವರು ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಒಳಗಡೆ ಹೋಗೋಕೆ ಈ ತರ ಟಾಸ್ಕ್ ಮಾಡ್ಲೇಬೇಕು, ಹಂಗೆ ಹೋಗೋಕಿಲ್ಲ. ಬಿಗ್ ಬಾಸ್ ಒಳಗಡೆ ಹೋಗಕ್ಕೆ ಮೊಬೈಲ್ ಬೇಕಾಗಿಲ್ಲ, ಹಂಗಾಗಿ ಮೊಬೈಲ್ನ ಹೊಡೆದಾಕಿ ಅಂತಂದು ಹೇಳಿದ್ದಾರೆ. ಅವರು ರಿಯಲ್ ಆಗಿನೇ ಹೊಡೆದಾಕ್ಬಿಟ್ಟವ್ರೆ ಗುರು. ಇದಕ್ಕೆ ಏನ್ ಪರಿಹಾರ? ಅವ್ರು ಒಂದ್ ವೇಳೆ ಸೆಲೆಕ್ಟ್ ಆಗ್ಲಿಕ್ಕ ಹೆಂಗ್ ಬೆಳೆ ಅವ್ರದ್ದು ಮೊಬೈಲ್ ಹೋಯ್ತು, ಇಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ. ಆದ್ರೂ ಕೂಡ ಯೋಚನೆ ಮಾಡಬೇಕು ಗುರು. ಈ ತರ ಟಾಸ್ಕ್ ಕೊಟ್ಟಾಗ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಮತ್ತೆ ಸಂಗೀತ ಶೃಂಗೇರಿ ಅವ್ರು ಹೇಳ್ತಾರ ಏನಂದ್ರ, ನೀವು ಈ ತರ ನಾವ್ ಹೇಳ್ಬಿಟ್ರೆ ಸತ್ಯ ಹೊರ ಬರುತ್ತೆ ಅಂತಂದು ಹೇಳ್ತಾರೆ. ಅದಾದ್ಮೇಲೆ ಅವರು ಅಳ್ತಾ ತೋರಿಸ್ತಾರೆ. ನನಗೆ ಅನ್ಸ್ಬಿಟ್ಟು ಅವರು ರಿಜೆಕ್ಟ್ ಆಗಿದಾರ ಅಥವಾ ಆ ಫೋನ್ ಹೊಡೆದಕ್ಕೆ ಅಳ್ತಾ ಇದಾರ ಅಂತ ಗೊತ್ತಿಲ್ಲ. ಒಟ್ಟು ಏನೋ ಒಂದ್ ಆಗಿರುತ್ತೆ, ಹಂಗಾಗಿ ಅಳ್ತಾ ಇರ್ತಾರೆ. ಒಂದ್ ವೇಳೆ ಸೆಲೆಕ್ಟ್ ಆಗಿದ್ರೆ ಅದೇ ಫೋನ್ ಹೊಡೆದಿದ್ದು ಕೂಡ ಅವರಿಗೆ ಫರ್ಕ್ ಬೀಳ್ತಿರ್ಲಿಲ್ಲ. ಇಲ್ಲಿ ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಹಂಗಾಗಿ ಅವರು ಕೂಡ ಅಳ್ತಾ ಇದಾರೆ. ಸೆಲೆಕ್ಟ್ ಆಗಿದಾರ ಇಲ್ವ ಅಂತಂದು ಇದು ಎಪಿಸೋಡ್ನಾಗ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ ಮಾತ್ರ. ಸಖತ್ತಾಗಿನೇ ಇದನ್ನ ಮಾಡ್ತಾ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಟಾಸ್ಕ್ ಕೊಡೋದಾಗಿರ್ಬೋದು, ಯಾವ್ಯಾವ ರೀತಿ ಟಾಸ್ಕ್ ಕೊಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರು. ಆಲ್ಮೋಸ್ಟ್ ಆಲ್ ಅದನ್ನ ಎಕ್ಸೆಪ್ಟ್ ಮಾಡಿ, ಆಲ್ಮೋಸ್ಟ್ ಆಲ್ ಯಾವ ರಿಜೆಕ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಈ ಅಮ್ಕುಡುಮ್ಕು ಒಬ್ಬರೇ ರಿಜೆಕ್ಟ್ ಮಾಡಿದ್ದು, ಮತ್ತೆ ಅವರು ರಿಜೆಕ್ಟ್ ಮಾಡಿದ್ರು. ಗಂಗಕ್ಕ ಎಕ್ಸೆಪ್ಟ್ ಮಾಡಿದಾರೆ ಅನ್ಸುತ್ತೆ, ಬಟ್ ಅವರು ಯಾವ ತರ ಇದಾತು ಹೋದ್ರು ಗೊತ್ತಿಲ್ಲ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರೊಮೋದಲ್ಲಿ ನೋಡ್ಬೋದು ನೀವು, ಎಲ್ಲ ಇದನ್ನ ಅಕ್ಸೆಪ್ಟ್ ಮಾಡಿದಾರೆ. ಬಟ್ ಫಸ್ಟ್ನೇ ಪ್ರೊಮೋದಲ್ಲಿ ನೋಡ್ಬೋದು ನೀವು, ಅದು ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ತಗೊಂಡಿದ್ರು ಅವ್ರು ಅವಾರ್ಡ್ನ. ಬಟ್ ಇವಾಗ ಅದನ್ನು ಕೂಡ ಅವ್ರು ಹರಿದಾಕಿದ್ದಾರೆ. ಒಂದ್ ವೇಳೆ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ, ಅವ್ರು ಯಾವ ತರ ಅದನ್ನ ತಗೊಂತಾರ ಅನ್ನೋದೇ ಬಹಳ ಅಂದ್ರೆ ಬಹಳ ಕಠಿಣವಾಗಿದೆ. ಕಾದ್ ನೋಡೋಣ, ಒಂದ್ ವೇಳೆ ಸೆಲೆಕ್ಟ್ ಆಗ್ಲಿಕ್ಕಂದ್ರೆ ಅವ್ರು ಯಾವ ತರ ತಗೊಂತಾರೆ ಅಂತಂದು. ಈ ಪ್ರೊಮೋ ಯಾವ ತರ, ಈ ಪ್ರೊಮೋದಲ್ಲಿ ಅವ್ರಿಬ್ರು ಫೋನ್ ಹೊಡೆದಾಕಿದ್ರು, ಫುಲ್ ನೂಚ್ ನೂರ್ ಮಾಡಿದ್ರು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಇವ ಬರ್ತಾನೆ. ಇವಾಗ ಇವ ಯಾವ ತರ ಮಾತಾಡಿದ್ನಂದ್ರ, ಇಷ್ಟ ಅಂದ್ರೆ ಏನು, ಇವಾಗ ಸಿನಿಮಾ ಥಿಯೇಟರ್ ನಲ್ಲಿ ಸಿನಿಮಾ ಬಿಡ್ತಾರಲ್ಲ, ಇವನು ಟಿಕೆಟ್ ತಗೊಂಡ್ ಹೋಗ್ತಾನಂತೆ. ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅವ್ರ ಸಿನಿಮಾನ ಟಿಕೆಟ್ ತಗೊಳಾರ್ದ ಹೋಗ್ತಾರಂತ. ಹಂಗಾಗಿ ಶ್ರುತಿ ಮೇಡಮ್ ಅವರು ಹೇಳ್ಬಿಟ್ರು, ಆ ಯಾರು ಅವ್ರದ್ದು ಆ ತರ ಹೋದವ್ರು ಯಾರು ಒಂದ್ ಹೆಸರು ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಕಟ್ ಆಗುತ್ತೆ. ಅದನ್ನ ಹೆಸರು ಹೇಳ್ಯಾರ ಇಲ್ಲ ಅನ್ನೋದು ಎಪಿಸೋಡ್ ನೋಡಿ ನಾವು ತಿಳ್ಕೊಬೇಕಾಗುತ್ತೆ. ಅದು ನೋಡೋಣ. ಮತ್ತೆ ಇನ್ನೊಂದು ಸಂಗೀತ ಶೃಂಗೇರಿ ಜೊತೆ ಚಕಮಕಿ ಮಾತುಕತೆ ಆಗುತ್ತೆ. ಅದಾದ್ಮೇಲೆ ಮಾತುಕತೆ ಆದ್ಮೇಲೆ ಸಂಗೀತ ಶೃಂಗೇರಿ ಅವರು ಒಂದಷ್ಟು ಟಾಸ್ಕ್ ಕೊಡ್ತಾರೆ. ಆ ಏನೇನೋ ಒಂದಿಷ್ಟು ಮಾತುಕತೆ ಆಗ್ತವೆ ಸಂಗೀತ ಶೃಂಗೇರಿ ಜೊತೆ ಮತ್ತೆ ಆ ವ್ಯಕ್ತಿ ಜೊತೆ. ಅದಾದ್ಮೇಲೆ ಟಾಸ್ಕ್ ಆಗುತ್ತೆ. ಆ ಟಾಸ್ಕ್ ನಲ್ಲಿ ಯಾರು ಗೆಲ್ತಾರಪ್ಪ ಅಂದ್ರ ಸಂಗೀತ ಶೃಂಗೇರಿನ ಗೆಲ್ತಾರ. ಶ್ರುತಿ ಮೇಡಮ್ ಅವರು ಆಲ್ರೆಡಿ ಕೈ ನಡುಗ್ತಾ ಇವೆ ಅಂತ ಒಂದು ಕೇಳಿದಾಗ, ಅವ ಏನೋ ಊಟ ಮಾಡಿ ಬಂದಿದ್ದಿಲ್ಲ ಅಂತ. ಅದು ನೋಡೋಣ. ಆ ಟಾಸ್ಕ್ ಸೋತ್ಕಾಟ್ ರಿಜೆಕ್ಟ್ ಆದ. ಒಂದ್ ವೇಳೆ ಗೆದ್ದಿದ್ರೆ ಏನೋ ಸೆಲೆಕ್ಟ್ ಮಾಡ್ತಿದ್ರಿ ಅಂತ ಸಂಗೀತ ಶೃಂಗೇರಿ ಅವರು. ಈ ಟಾಸ್ಕ್ ಸೋತ್ರು ರಿಜೆಕ್ಟ್ ಆದ. ಇನ್ನು ಅವ್ರು ಒಬ್ರ ರಿಜೆಕ್ಟ್ ಮಾಡಿದ್ದು, ಉಳಿಕೆದವ್ರು ಏನ್ ಮಾಡಿದಾರನ್ನು ಕಾದ್ ನೋಡ್ಬೇಕಾಗಿದೆ. ಎಪಿಸೋಡ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಅವ್ರದ್ದೆಲ್ಲ ಇವಂದೆಲ್ಲ ಬಿಹೇವಿಯರ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ರಿಜೆಕ್ಟ್ ಮಾಡಿರ್ತಾರೆ ಅನ್ಸುತ್ತೆ. ಕಾದು ನೋಡೋಣ. ಈ ಪ್ರೊಮೋ ನೋಡಿ ಏನ್ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ಪ್ರೊಮೋದಲ್ಲಿ ಏನೇನ್ ಯಾವ್ಯಾವ ತರ ಇತ್ತು, ಅವ್ರ ಫೋನ್ ಹೊಡೆದ ಹಾಕಿದ್ದು ಸರಿನಾ ತಪ್ಪಾ, ಇವಾಗ ಮಾತಾಡಿದ್ದು ಸರಿನಾ ತಪ್ಪಾ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.